ನಮಸ್ಕಾರ, ನಾನು ನಿಮ್ಮ ರಮ್ಯಾ. RNA ದುರ್ಗ ಚಾನಲ್ಗೆ ಸ್ವಾಗತ. ಇವತ್ತು ವಿಶೇಷವಾದ ದಿನ. ಅದು ಯಾವುದಂತ ಹೇಳಿದ್ರೆ, ಇವತ್ತು ಶಿಕ್ಷಕರ ದಿನಾಚರಣೆ. ಜಗತ್ತಿನ ಎಲ್ಲಾ ಶಿಕ್ಷಕರಿಗೆ ಇವತ್ತು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಶಿಕ್ಷಕರು ನಮ್ಮ ಜೀವನದಲ್ಲಿ ಬಹಳ ಅತ್ಯುತ್ತಮ ಪಾತ್ರವನ್ನು ವಹಿಸ್ತಾರೆ. ಅದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಯಾಕಂತ ಹೇಳಿದ್ರೆ, ಒಂದು ಮಗು ಸ್ಕೂಲಿಗೆ ಸೇರುವಾಗ ಒಂದು ಸಣ್ಣ ಶಿಲೆ ಆಗಿರ್ತದೆ. ಆ ಶಿಲೆಯನ್ನ ಕೆತ್ತನೆ ಮಾಡಿ ಒಂದು ಮೂರ್ತಿಯ ರೂಪವನ್ನ ಮಾಡಿಸುವಂತ ಒಂದು ಜವಾಬ್ದಾರಿಯನ್ನ ಹೊತ್ತಿರುವವರು ಶಿಕ್ಷಕರು. ಶಿಕ್ಷಕರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನ ತೋರಿಸಿದ್ರೂ ಸಾಕಾಗುವುದಿಲ್ಲ. ಇವತ್ತಿನ ದಿನ ನೀವೆಲ್ಲರೂ ನಿಮ್ಮ ನಿಮ್ಮ ಶಿಕ್ಷಕರಿಗೆ ಸ್ಮರಣೆಯನ್ನ ಮಾಡಿ. ಯಾಕಂತ ಹೇಳಿದ್ರೆ, ನಾವು ಇವತ್ತಿನ ದಿನ ಹೀಗೆ ಇರಬೇಕಾದ್ರೆ ಅದಕ್ಕೆ ಶಿಕ್ಷಕರೇ ಕಾರಣ. ಹಾಗಾಗಿ ಇವತ್ತು ನಿಮ್ಮೆಲ್ಲ ಶಿಕ್ಷಕರಿಗೆ ಇವತ್ತು ಒಂದು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಕೋರಿ, ಇವತ್ತು ಮತ್ತೊಮ್ಮೆ ಎಲ್ಲಾ ಶಿಕ್ಷಕ ವೃಂದದವರಿಗೆ, ಅಧ್ಯಾಪಕರಿಗೆ, ಅಧ್ಯಾಪಕಿಯರಿಗೆ, ಹೆಡ್ ಮಾಸ್ಟರ್ಸ್ಗಳಿಗೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತೇವೆ. ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬದ ದಿನ. ಇವರನ್ನು ನಾವು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೀವಿ. ಟೀಚರ್ಗಳಿಗಿರುವಷ್ಟು ತಾಳ್ಮೆ ಬೇರೆ ಯಾರಿಗೂ ಇರುವುದಿಲ್ಲ. ಯಾಕಂತ ಹೇಳಿದ್ರೆ, ನಮ್ಮ ಮಕ್ಕಳ ಏನಾದ್ರೂ ಪ್ರಾಬ್ಲಮ್ಗಳಿದ್ರೆ ನಾವು ಅದನ್ನು ಟೀಚರ್ಸ್ಗಳ ಹತ್ರವೇ ಹೇಳ್ತೇವೆ. ಮತ್ತೆ ಯಾರ ಹತ್ರ ಹೇಳಿದ್ರೆ ನಮ್ಮ ಮಕ್ಕಳ ಪ್ರಾಬ್ಲಮ್ ಅನ್ನು ಯಾರೂ ಕೇಳುದಿಲ್ಲ. ನಾವು ಟೀಚರ್ಸ್ಗಳ ಹತ್ರ ನಮ್ಮ ಮಕ್ಕಳು ಏನ್ ಮಾಡ್ತಾರೆ, ಅವರು ಓದ್ತಾರಾ ಇಲ್ವಾ ಅಂತ ಹೇಳಿ ನಾವು ಟೀಚರ್ಸ್ ಹೇಳುವಾಗ ಅವರು ಅದನ್ನ ತಾಳ್ಮೆಯಿಂದ ಕೇಳ್ತಾರೆ. ಹಾಗಾಗಿ ನಾವು ಪ್ರತಿಯೊಬ್ರು ತಮ್ಮ ವಿದ್ಯಾಭ್ಯಾಸದ ನಂತರ ಒಂದೊಂದು ದಾರಿಯನ್ನ ಹಿಡಿತಾರೆ. ಆ ಪ್ರತಿಯೊಂದು ದಾರಿಗೂ ಟೀಚರ್ಸ್ನವರು ತುಂಬಾ ಮುಖ್ಯವಾಗಿರ್ತಾರೆ. ಹಾಗಾಗಿ ಪ್ರತಿಯೊಬ್ರು ಟೀಚರ್ಸ್ಗಳಿಗೆ ಅತ್ಯುತ್ತಮ ಒಂದು ರೆಸ್ಪೆಕ್ಟ್ ಅನ್ನ ನಾವು ಕೊಡ್ಬೇಕಾಗ್ತದೆ. ಹಾಗೆ ಅವರನ್ನು ನಾವು ಇವತ್ತಿನ ದಿನ ನೆನೆಸ್ಬೇಕಾಗ್ತದೆ. ಹಾಗೂ ಯಾರಿಗೆಲ್ಲ ಸಾಧ್ಯ ಇದೆ ಅವರು ಮೆಸೇಜ್ ಮೂಲಕ ಟೀಚರ್ಸ್ನವರಿಗೆ ವಿಶ್ ಮಾಡಿ, ಒಂದು ಮಕ್ಕಳಲ್ಲಿರುವಂತ ಪ್ರತಿಭೆಗಳನ್ನ ಗುರುತಿಸಿ ಅದರ ಬಗ್ಗೆ ಹೇಳುವಂತ ಒಂದು ವಿಶೇಷತೆ ಇರೋದು ಅದು ಟೀಚರ್ಸ್ಗಳಿಗೆ ಮಾತ್ರ. ಯಾಕಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳನ್ನು ಬೇರೆ ಬೇರೆ ತರಬೇತಿಗಳಿಗೆ ಹಾಕ್ತೇವೆ. ಅಂದ್ರೆ ಡಾನ್ಸಿಗಾಗ್ಲಿ, ಸಿಂಗಿಂಗಿಗಾಗ್ಲಿ, ಬೇರೆ ಬೇರೆ ವಿಷಯದಲ್ಲಿ ಸ್ಪೋರ್ಟ್ಸ್ಗಳಿಗಾಗ್ಲಿ ನಾವು ಹಾಕ್ತೇವೆ. ಆದ್ರೆ ಅವರಿಗೆ ಆ ಪ್ರತಿಭೆ ಇದೆಯಾ ಅಂತ ಹೇಳಿ ಫೈಂಡ್ ಔಟ್ ಮಾಡೋದು, ಅಂದ್ರೆ ಗೊತ್ತು ಮಾಡೋದು ಅದು ಟೀಚರ್ಸ್ಗಳು ಮಾತ್ರ. ಮತ್ತೆ ಯಾವತ್ತು ಟೀಚರ್ಸ್ಗಳು ಮಕ್ಕಳನ್ನು ಕೇಳಿ ಬಯಸುವುದಿಲ್ಲ. ನನ್ನ ವಿಡಿಯೋ ನಿಮ್ಗೆ ಇವತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.